ಮಾಡ್ತೀರಿ. ಓಂ ಆಪೋಷ್ಟಾಮಯೋ ಭುವಃ, ಸ್ವಲ್ಪ ಒದ್ದೆ ಆಗಲಿ ಮಾಡಿ. ಓಂ ದಾನಮೂರ್ತಿದಾತನಃ ಮಹೇರಣಾಯ ಚಕ್ಷಸೆ ಯೋ ವಶ್ಯವೃತಮೂರುಸಃ ತಸ್ಯ ವಾಜ್ಯತೆ ಅನಃ ಉಷತೀರ್ವ ಮಾತರಃ ತಸ್ಮಾರಂಗ ಮಾಮ. ಕೆಳಗೆ ಚೊಂಬಿಡಿಯಲ್ಲಿ ಅರಿಶಿನ ಕುಂಕುಮ ತಗೊಳಮ್ಮ. ನೋಡಮ್ಮ, ನಾ ಹೇಳ್ಕೊಟ್ಟಂಗೆ ಮಾಡೋ. 2 ಬಟ್ಟು ಅರಿಶಿನ ಮಧ್ಯ ಕುಂಕುಮ ಹೆಬ್ಬೆಳ್ಳಲ್ಲಿ ಹಾಕೋಂಗೆ ಹಂಗೆ. ಓಂ ಶಾಂತಿರಸ್ತೋ. ಮಧ್ಯ ಕುಂಕುಮ ಇಡು, ಎಲ್ಲಕ್ಕೂ ಇಡ್ತಾ ಹೋಗಿ. ಓಂ ಶಾಂತಿರಸ್ತೋ ಪುಷ್ಟಿರಸ್ತೋ ತುಷ್ಟಿರಸ್ತೋ. ಒಂದೊಂದು ಕಲ್ಗೆ ಇಡ್ತಾ ಹೋಗಿ ಮೇಲೆ. ಯಾರು ಇಡ್ಬೋದಪ್ಪ. ತಗೋ. ಕಡಿ ಕಲ್ಲು 5 ಕಲ್ಗೂ ಇಡಿ. ತಗೊಳ್ಳಿ, 5 ಕಲ್ಗೂ ಇಡಿ. ಓಂ ಪಂಚಭೂತ ದೇವತಾಭ್ಯೋ ನಮಃ. 5 ಕಲ್ಲುಗಳಿಗೆ ನಾವು ಈಗ ಪೂಜೆಯನ್ನು ಮಾಡ್ತೀವಿ. ಈ ಕಲ್ಲುಗಳನ್ನು ಜೋಪಾನ ಒಂದು ಕಡೆ ತೆಗೆದಿಟ್ಕೊಳ್ಳಿ. ಇಟ್ಕೊಂಡು ಪಾಯ ತುಳಿಯುವಾಗ, ಮನೆ ಕಟ್ಟುವಾಗ ಈ ಕಲ್ಲುಗಳನ್ನ ಬಳಸ್ಕೋಬೇಕು. ಅದಕ್ಕೆ ಮಾಡಿಸ್ತಾರೆ. ಓಂ ಶಾಂತಿರಸ್ತೋ ಪುಷ್ಟಿರಸ್ತೋ ತುಷ್ಟಿರಸ್ತೋ ಧನ ಧಾನ್ಯ ಸಮೃದ್ಧಿ ರಸ್ತೋ. ಎಷ್ಟಿದೆ ಧಾನ್ಯ? ಇದು 5 ಇದೆಯಾ? ಅದ್ರ ಮುಂದ್ಗಡೆ ಇಡಿ. ಇಲ್ಲಿ ಮುಂದ್ಗಡೆ ಒಂದೊಂದ್ರ ಮುಂದೆನೂ ಇಟ್ಬಿಡಿ. ಶಾಂತಿರಸ್ತೋ ಪುಷ್ಟಿರಸ್ತೋ ತುಷ್ಟಿರಸ್ತೋ. ಅಣ್ಣ, ಈ ಕಾಯಿ ಹೊಡ್ಕೊಡೋಣ. ತಗೋಣ. ಮಧ್ಯ ಮಡುಗು, ಮಧ್ಯ ಕಲ್ಲಲ್ಲಿ. ಆ ಕಡೆ 2 ಈ ಕಡೆ 2 ಮಧ್ಯ ಇದೆ. ಅದ್ರ ಮೇಲೆ ಇದಿಡು, ಈ ಚಿಪ್ಪು ಹಿಂಗೆ ಇಡು. ಅಲ್ಲೇ ಮಡಗಿ. ಆ ಕಡೆ ಒಂದು ಈ ಕಡೆ ಒಂದು ಇದು. ಓಂ ಶಾಂತಿರಸ್ತೋ ಪುಷ್ಟಿರಸ್ತೋ ತುಷ್ಟಿರಸ್ತೋ ಧನಧಾನ್ಯ ಸಮೃದ್ಧಿರಸ್ತೋ ಯೋಪಾಂ ಪುಷ್ಪಂ ವೇದಾಃ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾವಾಂ ಅಪಾಂ ಪುಷ್ಪಂ. ನೋಡಿ, ಅರಿಷ್ಟಾರಿಷ್ಟ ಯೋ ದೋಷಃ ಸಮಜನನಿ ತದ್ದೋಷಃ ಪರಿಹಾರಾರ್ಥಂ ಅಕ್ಷಿರೋಗ ಕುಕ್ಷಿರೋಗ ಶಿರೋರೋಗ ನೇತ್ರರೋಗಾದಿ ಜಠರ ರೋಗಾದಿ ಸಮಸ್ತ ಬಾಧಾಃ ನಿವಾರಣಾರ್ಥಂ ಭೂಮಿ ಪೂಜಾಂಚ ಕರಿಷ್ಯೆ. ಸ್ಯೋನ ಪೃಥ್ವಿ ಭವಾನ್. ಹಂಗಂದ್ರೆ ಭೂಮಿ ಒಳಗಡೆಯಿಂದ ಎಲ್ಲ ಮುತ್ತು ರತ್ನ ಚಿನ್ನ ಬೆಳ್ಳಿ ಪೆಟ್ರೋಲು ಸೀಮೆಎಣ್ಣೆ ಎಲ್ಲ ಬರೋದು ಭೂಮಿಯಿಂದನೇ. ಆ ಭೂಮಿಯಿಂದ ಕಲ್ಲುಗಳನ್ನ ನಾವಿಲ್ಲಿ ಪೂಜೆ ಮಾಡಿದ್ದೀವಿ. ಎಲ್ಲವೂ ಶಾಂತಿ ಆಗಬೇಕು. ಎಲ್ಲ ನೋಯಿಸಿದ್ದೆಲ್ಲಕ್ಕೂ ಗೃಹ ಪ್ರವೇಶದಲ್ಲಿ ಮತ್ತೆ ಪೂಜೆ ಇರುತ್ತೆ. ಅಲ್ಲಿವರೆಗೂ ಇಲ್ಲಿ ಪಾಯ ತೆಗೆಯುವಾಗ ಒಂದು ಹಾವು ಕಾಣಿಸ್ಕೊಂಡ್ರೆ ಹೊಡಿಬಾರ್ದು. ಪ್ರಾಣಿ ಹಿಂಸೆ ಮಾಡೋಂಗಿಲ್ಲ. ಅದ್ರ ಪಡ್ಗದು ಹೋಗ್ಲಿ. ಹಂಗೆ ಏನೇ ಆದರೂ ತೆಗಿತಾ ಇರಬೇಕು. ಭೂಮಿ ಒಳಗಡೆ ಏನಾದರೂ ಸಿಗ್ತಾ ಇರುತ್ತೆ ಕಲ್ಲು, ಇದು ಅದನ್ನು ನಾವು ನಮಸ್ಕಾರ ಮಾಡಿಕೊಂಡೇ ಮಾಡ್ತಾ ಇರ್ಬೇಕು ಕೆಲಸ. ನಿಮ್ಮ ಮನಸ್ಸಿನಲ್ಲಿ ಭಾಸ್ಕರ್ ನಮ್ಮ ಹೆಸರು. ನಾವು ಎಲ್ಲಿಂದ ಬಂದಿದ್ದೀವಿ ಅಂದರೆ ಬೀಚ್ನಲ್ಲಿ ಡ್ಯಾಮಿಂದನೂ ಆಚೆ ಅಲ್ಲಿ ಒಂದು ಸರ್ಪ ಕಾವಲಿರೋವಂಥ ದೇವಸ್ಥಾನ ಇದೆ. ಆ ದೇವಸ್ಥಾನ ಪೂಜೆ ಮಾಡಿ ಬೆಳಗ್ಗೆ ಒಂದು ಗಂಧ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಇಲ್ಲಿಗೆ ಬಂದಿದ್ದು. ಅದರಿಂದ ನಾವು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ಕೊಂಡ್ವಿ. ಅಪ್ಪ, ನಾವು ಇಲ್ಲಿ ಬಂದು ಕಾಲಿಟ್ವಿ ತಕ್ಷಣ ಅಲ್ಲಿ ಒಂದು ಪ್ರಾಣ ಹೋಯಿತು. ಯಾಕಪ್ಪ ಈ ಥರ ಪೂಜೆ ಎಲ್ಲ ಮಾಡೋವಾಗ ನೀನು ಆಯುಷ್ ಪ್ರಮಾಣ ಕೊಡುವಂಥ ಭಗವಂತನ ಪ್ರಾರ್ಥನೆ ಮಾಡಿದ್ವಿ. ಅವರು ಯಾರೋ ಒಟ್ಟಲ್ಲಿ ಅವತ್ತಂಗೆ ಆಯಿತು. ತಕ್ಷಣ ಬಂದು ವಾಪಸ್ ಹೊಟ್ಟೋದ್ವಿ. ನಾವು ಯಾಕೆ ಹೋದ್ವಿ ಅಂದರೆ ಸಭಾ ಇಟ್ಕೊಂಡು ಪೂಜೆ ಮಾಡೋಂಗಿಲ್ಲ. ಅದೆಲ್ಲ ನಮಗೆ ಗೊತ್ತು. ಇಲ್ಲಿ ಸಭಾ ಒಂದು ಕಡೆ ಇದೆ, ನಾವಿಲ್ಲಿ ಪೂಜೆ ಮಾಡೋಂಗಿಲ್ಲ. ಅದು ಸಂಸ್ಕಾರ, ಭೂಮಿಗಾಗಲಿ ಅಥವಾ ಬೇಯೋದಾಗಲಿ ಅದಾದಮೇಲೆ ಮಾಡಬೇಕು. ಅದರಿಂದ ಇವತ್ತು ನಮಗೆ ದಶಮಿ. ಇವತ್ತು ತುಂಬ ಒಳ್ಳೆಯ ದಿನ. ಇದು ಮಾಘ ಮಾಸ ಬರಬೇಕು ಅಂತಿತ್ತು ಅಂತ ಕಾಣುತ್ತೆ. ಅದರಿಂದ ಓಂ ಶ್ರೀ ಗುರುಭ್ಯೋ ನಮಃ. ಅಲ್ಲೊಂದು ಸ್ವಲ್ಪ ಚೆಲ್ಲಮ್ಮ, ಅರಿಶಿನ ಕುಂಕುಮ ಚೆಲ್ಲಿ ಅಲ್ಲಿ ಆ ಜಾಗಕ್ಕೆ ಚೆಲ್ಲಿಮ್ಮ. ಸ್ವಲ್ಪ ತಗೊಳ್ಳಿ ಗಂಧ ಕಡ್ಡಿ. ಈ 5 ಕಲ್ಗೂ ಧೂಪ ಹಾಕಪ್ಪ. ಓಂ ಶಾಂತಿ ರಸ್ತೋ. ಅಲ್ಲಿ ಕವರ್ ಸಹಿತಾನೆ ಸ್ವಲ್ಪ ಚೆಲ್ಲಮ್ಮ ಅಲ್ಲಿ.
ಹಾಂ ಅಲ್ಲಿ ಓಂ ಧ್ರುವಂತೆ ರಾಜ ಮಾಡಿ, ಅಲ್ಲಿ ನಿಂತ್ಕೊಂಡು ಮಾಡಿ, ಇಬ್ರು ನಿಂತ್ಕೊಂಡು ಮಾಡಿ. ಓಂ ಶಾಂತಿರಸ್ತೋ ಪುಷ್ಟಿರಸ್ತೋ ಭಕ್ತಿರಸ್ತೋ ಧನಧಾನ್ಯ ಸಮೃದ್ಧಿರಸ್ತೋ ಧ್ರುವಂತೆ ರಾಜಾ ಧ್ರುವಂತೆ ವರುಣಃ ಇಂದ್ರಿಯಾಮಿ ಸ್ಮರಾಮಿಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತೋ. ಬನ್ನಿ ಇಬ್ರು ಎರಡು ಕೈಲೂ ಬೊಗಸ ಇಟ್ಕೊಳ್ಳಿ. ನಾವು ಹೇಳೋದು ಕೈ ಇದೆಯಮ್ಮ ಬೊಗಸ, ಅಲ್ಲಿ ನಿಂತ್ಕೊಳ್ಳಿ ಹೋಗಿ. ಓಂ ಸ್ವಾಮಿ ನಾಮ್ಯಃ ಲಕ್ಷ್ಮೀ ನಾಮ್ಯಃ ಸಹ ಕುಟುಂಬಾನಾಂ ಯೋಪಾಂ ಪುಷ್ಪಂ ವೇದಾಃ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಹೀಗೆ ಹಾಕಿ ಎಲ್ಲಕ್ಕೂ ಹಂಗೆ ಹಾಕ್ಬಿಡಿ. ಶಾಂತಿರಸ್ತೋ ಪುಷ್ಟಿರಸ್ತೋ. ಬನ್ನಿ ತಿರ್ಗಾ ಬನ್ನಿ. ಆಯುಧ ದೇವತಾಭ್ಯೋ ನಮಃ. ನಾವು ಮನೆ ಕಟ್ಟಬೇಕಾದ್ರೆ ಆಯುಧ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸಂಖ್ಯೆ ಇರ್ಬೋದು, ಗುದ್ಲಿ ಇರ್ಬೋದು, ಹಾರ ಇರ್ಬೋದು. ಅಲ್ಲಿ ಬನ್ನಿ ಇಬ್ರು, ಅದಕ್ಕೆ ಹಾಕಿ. ಓಂ ಧ್ರುವಂತೆ ರಾಜಾಃ ಧ್ರುವಂತೆ ವರುಣಾಃ ತೇಂಗ್ರಿಯಾಮಿ ಸ್ಮರಾಮಿಂ. ಮೂರನೇ ಸತಿ ಬನ್ನಿ ಈಗ. ನಾವು ಈ ಮನೆಯನ್ನು ಕಟ್ಟುವಾಗ 4 ಮೂಲೆ ಇರುತ್ತೆ. ಇಂದ್ರ, ಅಗ್ನಿ, ಯಮ, ನೈಋತ್ಯ, ವರುಣ, ವಾಯುವ್ಯ, ಕುಬೇರ, ಈಶಾನ್ಯ. 8 ದಿಕ್ಕು ಇರುತ್ತೆ ಮನೆ ಕಟ್ಟುವಾಗ. ಆ 8 ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕು ಅದು ಒಳಪಡ್ಬೋದು, ಹೊರಗಡೆ ಆದರೂ ಏನು ಅದರಲ್ಲಿ ಬೇಜಾರು ಮಾಡಬೇಡಿ. ಆ ಜಾಗ ಸೋರಿಸಿದಿರಲ್ಲ ಅಲ್ಲಿಗೆ ಹೋಗಿ ಹಿಂಗೆ ಹಾಕಿ. ಓಂ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ನೀವಿಬ್ಬರು, ನಿಮ್ಮ ಜೊತೆಗೆ ಇನ್ನು 3 ಜನ ಇಲ್ಲ ಅಂತಂದರೆ ಇಬ್ಬರ ಜೊತೆಗೆ ಇನ್ನೂ 7 ಜನ ಆಗ್ಬೋದು. ಕರೀರಿ, ಯಾರು ಕರೀ, ಬನ್ನಿ ಯಾರು.